ಸ್ನೇಹಿತರೆ, ನಮ್ಮ ಜೊತೆ ಸುಬ್ಬಲಕ್ಷ್ಮಿ ಅಮ್ಮ ಅಂತ ಇದ್ದಾರೆ. 50 ವರ್ಷ ವಯಸ್ಸು, ಗಂಗಾವತಿಯಿಂದ ಬಂದಿದ್ದರು. ನಿಮಗೆ ಏನೇನು ನೋವಿತ್ತು ಮುಂಚೆ, ಹೆಂಗೆಲ್ಲ ಕಡಿಮೆ ಆಯಿತು ಅಂತ ಒಂದ್ಸರಿ ಹೇಳ್ತೀರಾ? ಸರ್, ನನಗೆ ಕುಂದ್ರಕ್ಕೆ ಬರ್ತಿದ್ದಿಲ್ಲ ಸರ್, ಎದ್ದಳಕ್ ಬರ್ತಿತ್ತು. ನೆಲ ಊರಿ ಎದ್ದಾಳ್ಬೇಕು, ನೆಲ ಊರಿ ಇದು ಮಾಡ್ಬೇಕು. ಊರಿನ ವಾಶ್ರೂಮ್ಗೆ ಹೋಗ್ಬೇಕಂದ್ರೆ ಸ್ವಲ್ಪ ತ್ರಾಸಾಗ್ಬಿಟ್ಟಿತ್ರಿ ಸರ್. ಹಂಗಾಗಿ ಭಾಳ ತ್ರಾಸಾಗಿ ಮತ್ತೆ ನಾನು ಹಿಂಗ ನಮ್ಮ ಟೀಚರ್ ಹೇಳಿದ್ರಿ, ತೋರ್ಸ್ಕೊಂಡಿನಿ. ಯಾವ ಟೀಚರು? ನಾನು ವುಮೆನ್ಸ್ ಚೈಲ್ಡ್ ಡಿಪಾರ್ಟ್ಮೆಂಟ್ ಸೂಪರ್ವೈಸರ್ ಸರ್. ನಿಮ್ಮ ಟೀಚರ್ ಯಾರು? ಅವ್ರ ಹೆಸರು ತುಂಗ ಅಂತ ಬರ್ತಾರೆ. ಅವ್ರು ಇಲ್ಲಿ ತೋರಿಸಿದ್ರಾ? ಅಲ್ಲೇ ತೋರಿಸಿ ಅವ್ರು ಹೇಳಿದ್ಮೇಲೆ ಮತ್ತೆ ನಾನು ಇಲ್ಲಿ ಬಂದೆ ಸರ್. ಓಕೆ. ಅವ್ರು ಈಗಲೂ ಟ್ರೀಟ್ಮೆಂಟ್ ತಗೊಳಕತ್ತಾರ ಸರ್. ನಿಮ್ಗೆ ಇದು ಎಷ್ಟನೇ ವಿಸಿಟು? ನಾನು ಥರ್ಡ್ ವಿಸಿಟ್. ಎಷ್ಟು ಪರ್ಸೆಂಟ್ ಕಡಿಮೆ ಆಗಿದೆ? ನಾವು ಇವಾಗ 80 ಮೇಲೆ ಆಗೈತೆ ಸರ್. 80% ಮೇಲೆ ಕಡಿಮೆ ಇದೆ. ಓಕೆ. ಏನೇನು ನೋವಿತ್ತು ಸರ್? ಮಂಡೇನೂ ಬರ್ತಿತ್ತು ಸರ್, ಭುಜ ಬರ್ತಿತ್ತು ಸರ್, ಆಮೇಲೆ ಇಲ್ಲಿ ಬರ್ತಾ ಇತ್ತು ಸರ್ ಪೇನ್, ಆಮೇಲೆ ಕಾಲುಗಳು ಎಲ್ಲ ಸ್ವಲ್ಪ ಹಿಂಗೆಲ್ಲ ಬರ್ತಿತ್ತು ಸರ್. ಏನೆಲ್ಲ ಸರ್ ಇವಾಗೆಲ್ಲ ಕಡಿಮೆ ಆಗಿದೆ. ವಾಶ್ರೂಮ್ಗೆ ಹೋಗಕ್ಕೆ ಏನಕ್ಕೆ ಕಷ್ಟ ಆಗ್ತಿತ್ತು? ನೋವು ಇರೋದ್ರಿಂದ. ಕುಂದ್ರಕ್ಕೆ ಎದ್ದೇಳಕ್ಕೆ ಆಗ್ತಿರಲ್ಲ, ಪದೇ ನಡ್ಕೊಂಡು ಹೋಗಕ್ಕೆ ಆಗ್ತಿರಲ್ಲ, ಆ ಥರನಾ? ಪಥ್ಯದಲ್ಲಿ ಏನೇನು ಮಾಡಿದ್ರಿ ಸರ್? ಟೀ ಬಿಡ ಅಂತ ಹೇಳಿದ್ರಿ, ಟೀ ಬಿಟ್ಟೇನ್ರಿ. ಆಮೇಲೆ ಸಕ್ಕರೆ ಬಿಟ್ಬಿಡ ಅಂದ್ರೆ ಸಕ್ಕರೆ ಬಿಟ್ಬಿಟ್ಟು ಮುಂಚೆ ತಗೊಂತಿದ್ರಾ? ಬಿಳಿ ವಿಷ ಅದು ಜಾಸ್ತಿ ಕುಡಿತಿದ್ದೆ ಸರ್ ನಾನು. ಇವಾಗ ಸರ್ ಟೀನೇ ಬಿಟ್ಟು ಅವಾಯ್ಡ್ ಮಾಡ್ಬಿಟ್ಟೇನಿ ಸರ್ ನಾನು. ಆಮೇಲೆ ಚಪಾತಿ ಅವಾಯ್ಡ್ ಮಾಡ್ಬಿಟ್ಟೇನ್ರಿ. ಆಮೇಲೆ ಮೈದಾ ಹಿಟ್ಟು ತಿನ್ನಲ್ಲ, ಏನು ತಿನ್ನಲ್ಲ ಸರ್, ಅವನ್ನೆಲ್ಲ ಅವಾಯ್ಡ್ ಮಾಡ್ಬಿಟ್ಟೇನಿ ಸರ್. ಸ್ನೇಹಿತರೆ, ನಿಮಗೂ ಮಂಡಿ ನೋವು ಅಥವಾ ಸೊಂಟ ನೋವು ಅಥವಾ ಯಾವುದೇ ರೀತಿಯಾಗಿರ್ತಕ್ಕಂಥ ನೋವುಗಳಿದ್ರೆ, ಎಸ್ಪೆಷಲಿ ಹೆಣ್ಮಕ್ಳಿಗೆ ಮುಟ್ಟು ನಿಂತ ಮೇಲೆ ಮೂಳೆಗಳು ತುಂಬ ಟೊಳ್ಳಾಗ್ತವೆ. ನೀವೇನಾದ್ರೂ ಅಡಿಷನಲ್ ಆಗಿ ಈ ಕಾಫಿ, ಟೀ ಮತ್ತು ಸಕ್ಕರೆ, ಹಾಲು, ಮೈದಾ ಇವನ್ನೆಲ್ಲ ತೊಗೊತಿದ್ದೀವಲ್ಲ, ಬಿಳಿ ವಿಷಯಗಳು ಇವು ತೊಗೊತಾ ಇದ್ರೆ ಬ್ಲಡ್ ಇನ್ನೂ ಅಸಿಡಿಕ್ ಆಗಿ ಬೋನ್ಸ್ ಇನ್ನೂ ಟೊಳ್ಳಾಗುತ್ತೆ, ಪೇಯ್ನ್ ಹಂಗೆ ಕಂಟಿನ್ಯೂ ಆಗ್ತಾನೆ ಹೋಗುತ್ತೆ. ದಯವಿಟ್ಟು ನಿಮ್ಗೆ ಈ ಥರ ಅಭ್ಯಾಸಗಳಿದ್ರೆ ಇವತ್ತೇ ಸ್ಟಾಪ್ ಮಾಡಿ. ಯಾಕಂದರೆ ನಿಮ್ಮ ನೋವು ರಹಿತ ಜೀವನಕ್ಕೆ ಫಸ್ಟು ಸ್ಟೆಪ್ಪೇ ಬಂದು ಇವನ್ನ ಸ್ಟಾಪ್ ಮಾಡೋದು. ಅದ್ರ ಜೊತೆಗೆ ಅದಾದ್ಮೇಲೆ ಬೇಕಾದ್ರೆ ನೋವು ಕಡಿಮೆ ಆಗಿಲ್ಲ ಅಂದ್ರೆ ಇಂಜೆಕ್ಷನ್ ಮಾತ್ರ ಅದೆಲ್ಲ ಕೊಡೋಣ. ಬಟ್ ಇದು ಎಷ್ಟೋ ಸರಿ ಇವನ್ನ ಸ್ಟಾಪ್ ಮಾಡೋದ್ರಿಂದ ನೋವುಗಳು ಕಡಿಮೆ ಆಗ್ತವೆ.